ಇವತ್ತು ನಾನು ಬೇಗ ರೆಡಿ ಆಗೋಂಥ ಒಂದು ಸಾರು ಮಾಡ್ತಾ ಇದ್ದೀನಿ. ಯಾವುದೇ ಮಸಾಲೆಗಳನ್ನೂ ಉಪಯೋಗಿಸಲ್ಲ. ಹಾಲು ಬಜ್ಜಿ ಅಂತ ತುಂಬ ಸಿಂಪಲ್ ಆಗಿ ಅರ್ಜೆಂಟಲ್ಲಿ ಮಾಡ್ಕೋಬೋದು. ಅನ್ನದ ಜೊತೆ ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ. ಈಗ ಎಲ್ಲಿಂದನೋ ಸಾಕಾಗಿ ಬಂದ್ರೂ ಬೇಗ ಮಾಡ್ಕೊಂಬಿಡ್ಬೋದು. ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 6 ಇಂದ 7 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಸ್ವಲ್ಪ ಜೀರಿಗೆ, ಒಂದು 10 ಕಾಳಷ್ಟು ಮೆಣಸು, ಒಂದೇ ಒಂದು ಚೂರು ಶುಂಠಿ, ನೋಡಿ ಕಾಣಿಸ್ತಾ ಇದೆ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ. ಸ್ವಲ್ಪ ನೀರು ಸೇರಿಸ್ಕೊತೀನಿ, ರುಬ್ಕೊಂಬಿಡೋಣ. ಈಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಎಣ್ಣೆ ಬಿಸಿ ಆಗಲಿ, ಸಾಸಿವೆ ಹಾಕ್ಕೊಂಬಿಡೋಣ. ಸಾಸಿವೆ ಸಿಡಿತಾ ಇದೆ. ಇವಾಗ ಕರಿಬೇವು ಹಾಕ್ಕೊಂಬಿಡೋಣ. ಇವಾಗ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, ಜಜ್ಜಿರೋಂಥದ್ದು. ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಸೀದೋಗುತ್ತೆ ಅನಿಸಿದ್ರೆ ಸ್ಟವ್ ಕಡಿಮೆ ಮಾಡ್ಕೊಳ್ಳಿ. ರುಬ್ಬಿರೋ ಪೇಸ್ಟ್ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಕೂಡ ಆಗುತ್ತೆ. ಪೇಸ್ಟ್ ಹಾಕ್ಕೊಂಡು ಇವಾಗ ತಿರುಗಿಸ್ತಾ ಇದ್ದೀನಿ ಫ್ರೈ ಆಗಲಿ ಅಂತ. ಮಿಕ್ಸಿ ಜಾರ್ ತೊಳೆದಿದ್ದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಮಾತ್ರ ಹಾಕೋಬೇಕು, ತೆಳ್ಳಗಾಗ್ಬಿಡುತ್ತೆ, ಜಾಸ್ತಿ ನೀರು ಹಾಕೋಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೈ ಆಗ್ತಾ ಇದೆ, ಹಸಿ ವಾಸನೆ ಹೋಗಲಿ ಅಂತ. 1 ನಿಮಿಷ ಸಾಕು. 1 ನಿಮಿಷದಲ್ಲೆಲ್ಲ ಅದು ಫ್ರೈ ಆಗಿಬಿಡುತ್ತೆ, ಬೇರೆ ಏನು ಮಸಾಲ ಹಾಕಲ್ಲಲ್ವಾ. ಅದರಿಂದ ನೋಡಿ ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಲರು. ಇವಾಗ ಅರ್ಧ ಲೀಟ್ರು ಹಾಲು ಸೇರಿಸ್ಕೊಂಬಿಡ್ತೀನಿ. ನಂದಿನಿ ಹಾಲನ್ನೇ ತೊಗೊತಿದ್ದೀನಿ ನಾನು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ. ನೋಡ್ಕೊಂಡು ಹಾಕೋಬೇಕು ಉಪ್ಪು, ಏಕೆಂದರೆ ಮಸಾಲೆ ಎಲ್ಲ ಏನಿರಲ್ವಲ್ಲ, ಬರೀ ಹಾಲಲ್ವಾ, ಅದರಿಂದ ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಉಪ್ಪು ನೋಡ್ಕೊಂಡು ಹಾಕೋಬೇಕಷ್ಟೇ. ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು. ಇನ್ನು 1 ನಿಮಿಷ ಕುದ್ರೆ ಸಾಕು. ಇದು ನೋಡಿ ಕುದಿಸಿದ್ದೀನಿ. ಎಷ್ಟು ಬೇಗ ರೆಡಿ ಆಯ್ತಲ್ವಾ. ಬೇರೆ ಏನು ಮಸಾಲೆ ಬೇಕಿಲ್ಲ, ಏನಿಲ್ಲ. ಮುದ್ದೆ ಜೊತೆ ತಿನ್ಬೋದು, ಅನ್ನದ ಜೊತೆ ತಿನ್ಬೋದು. ತುಂಬ ಟೇಸ್ಟ್ ಇರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಮಾಡಿಕೊಂಡ್ರೆ. ಅರ್ಜೆಂಟಾಗಿ ಕೂಡ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಒಂದು ಲೈಕು ಕೊಟ್ಬಿಡಿ.